2 ಮಂತ್ಸ್ ನಿಮ್ಮ ಇನ್ನು SSLC ಎಕ್ಸಾಮ್ಗೆ ಇರೋದು ಕೇವಲ 2 ಮಂತ್ಸ್. ಈ ಟೈಮಲ್ಲಿ ನಾನು ಏನು ಮಾಡಿದ್ದೆ, ನನ್ನ ಸ್ಕೋರ್ 625/625 ಬಂತು. ಸರಿಯಾಗಿ ಕೇಳಿ, ಯು ಮಸ್ಟ್ ಡೂ ದಿಸ್ 3 ಸಿಲೆಬಸ್ ಪ್ರಯಾರಿಟಿ. ಸಿಲೆಬಸ್ ಎಲ್ಲನೂ ಇಂಪಾರ್ಟೆಂಟ್ ಅಲ್ಲ, ಕೆಲವು ಇಂಪಾರ್ಟೆಂಟ್ ಇರುತ್ತೆ, ಕೆಲವು ನಾನ್ ಇಂಪಾರ್ಟೆಂಟ್ ಕೂಡ ಇರುತ್ತೆ. ನೀವು ಫಸ್ಟ್ ನೋಡಬೇಕು PYQs ರೆಫರ್ ಮಾಡಿ, ಯಾಕಂದರೆ PYQs ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್, ಮತ್ತು ಯಾವ ಕ್ವಶನ್ ಪೇಪರ್ಸ್ ನಿಮ್ಮ ಟೀಚರ್ಸ್ ನಿಮಗೆ ಕೊಟ್ಟಿದ್ದಾರೆ ಅದನ್ನು ನೋಡಿ, ಯಾಕಂದರೆ ನಾಟ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ನಿಮ್ಮ ಪ್ರಯಾರಿಟೈಸ್ ಮಾಡಬೇಕು ನಿಮ್ಮ ಸಿಲೆಬಸ್ಸನ್ನು. ಒಮ್ಮೆ ಅದು ಕಲಿತಾದ್ಮೇಲೆ ಮತ್ತೆ ನೀವು ಎಲ್ಲವನ್ನು ನೋಡಬಹುದು. ನೆಕ್ಸ್ಟ್, ಕನ್ಸಿಸ್ಟೆನ್ಸಿ. ಎಸ್, ಎಲ್ಲ ದಿನ ನಿಮಗೆ ಸರಿಯಾಗಿ ಕಲೀಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ನಿಮ್ಮ ತುಂಬ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಮೋಟಿವೇಶನ್ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ. ಆಗ ನೀವೇನು ಮಾಡಬೇಕು, ಕನ್ಸಿಸ್ಟೆನ್ಸಿಯಾಗಿ ಎಲ್ಲ ದಿನ ಒಂದು ಕರೆಕ್ಟ್ ಟೈಮ್ ಸ್ಟಡೀಸಿಗೆ ಕೊಡಬೇಕು. ಮತ್ತು ಥರ್ಡ್, ಹ್ಯಾಂಡ್ ರೈಟಿಂಗ್. ಹ್ಯಾಂಡ್ ರೈಟಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬ್ರೋ. ಹೇಳಿದ್ದೇನೆ, ಹ್ಯಾಂಡ್ ರೈಟಿಂಗ್ ಒಳ್ಳೆಯಿಲ್ಲ, ಇಂಪ್ರೂವ್ ಮಾಡಿ. ಇದರಿಂದ ಮಾತ್ರ ನೀವು ಒಳ್ಳೆಯ ಸ್ಕೋರ್ ಮಾಡಬಹುದು. 625/625 ಕೂಡ ನೀವು ಸ್ಕೋರ್ ಮಾಡ್ಬೋದು. ಇದೇ ರೀತಿಯ ವೀಡಿಯೋಸ್ ನಾನು ನನ್ನ ಚಾನಲ್ ಹಾಕಿದ್ದೀನಿ, ಬೇಕಾದರೆ ಈಗಲೇ ಹೋಗಿ ನೋಡಿ.